61ನೇ ಪ್ರಶ್ನೆಯನ್ನ ಗಮನಿಸಿ. ಎತ್ತರ 2.4 ಮೀಟರ್ ಮತ್ತು ವ್ಯಾಸ 1.4 ಮೀಟರ್ ಇರುವ ಒಂದು ಘನ ಸಿಲಿಂಡರ್ನಿಂದ ಸಿಲಿಂಡರ್ನಷ್ಟೇ ಎತ್ತರ ಮತ್ತು ವ್ಯಾಸವನ್ನ ಹೊಂದಿರುವ ಒಂದು ಶಂಕುವನ್ನ ಕೊರೆದು ಟೊಳ್ಳಾಗಿಸಿ ಹೊರತೆಗೆಯಲಾಗಿದೆ. ಹಾಗಾದರೆ ಉಳಿದ ಘನದ ಒಟ್ಟು ಮೇಲ್ಮೈ ವಿಸ್ತೀರ್ಣವನ್ನ ಕಂಡುಹಿಡಿಯಿರಿ. ನೋಡಿ, ಇಲ್ಲಿ ಆಕೃತಿಯನ್ನ ಗಮನಿಸಿ. ಒಂದು ಎತ್ತರ ಎಷ್ಟಿದೆ? 2.4. ಈ ರೀತಿ ಇದೆ. ಈ ಒಂದು ಸಿಲಿಂಡರ್ ನಲ್ಲಿ ಎತ್ತರ ಎಷ್ಟಿದೆ? 2.4 ಮೀಟರ್ ಎತ್ತರ ಮತ್ತು ವ್ಯಾಸ 1.4. ವ್ಯಾಸ ಎಷ್ಟಿದೆ? 1.4 ಮೀಟರ್ ಇರುವ ಒಂದು ಘನ ಸಿಲಿಂಡರ್ ನಿಂದ ಅದರಷ್ಟೇ ಎತ್ತರವನ್ನ ಮತ್ತು ವ್ಯಾಸವನ್ನ ಹೊಂದಿರುವ ಒಂದು ಶಂಕುವನ್ನ ಹೇಗೆ ಈ ರೀತಿ ಕೊರೆದಿದ್ದಾರಂತೆ. ಸೊ ಇದನ್ನ ಕಟ್ ಮಾಡಿ ಶಂಕುವಿನ ಆಕೃತಿಯನ್ನ ಇದನ್ನ ಕಟ್ ಮಾಡಿ ತೆಗೆದಿದ್ದಾರೆ, ಟೊಳ್ಳಾಗಿಸಿದ್ದಾರೆ. ಹಾಗಾದ್ರೆ ಉಳಿದ ಘನದ ಫಲದ ಒಟ್ಟು ಮೇಲ್ಮೈ ವಿಸ್ತೀರ್ಣವನ್ನ ಕಂಡುಹಿಡಿಯಿರಿ. ಸೊ ಇಲ್ಲಿ ಯಾವ ಯಾವ ಆಕೃತಿಗಳನ್ನ ಒಳಗೊಂಡಿದೆ ಅಂತಾಯ್ತು. ಈ ಒಂದು ಸಿಲಿಂಡರಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಮತ್ತು ಸಿಲಿಂಡರಿನಲ್ಲಿ ಈ ವೃತ್ತದ ವಿಸ್ತೀರ್ಣ ಹಾಗೂ ಈ ಒಂದು ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ. ಸೊ ಇವುಗಳನ್ನ ಕೂಡಿದಾಗ ನಮ್ಗೆ ಏನ್ ಸಿಗತ್ತೆ? ನೂತನ ಘನದ ಒಟ್ಟು ಮೇಲ್ಮೈ ವಿಸ್ತೀರ್ಣ ಸಿಗತ್ತೆ ಅಲ್ವಾ? ಹಾಗಾದ್ರೆ ಇಲ್ಲಿ ನಾವು ಇವುಗಳ ವಿಸ್ತೀರ್ಣವನ್ನ ನೋಡೋಣ. ಸೊ ಮೊದಲನೇದಾಗಿ ಇಲ್ಲಿ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಬೇಕು. ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣದ ಸೂತ್ರ ಏನ್ ಹೇಳತ್ತೆ? πr_l. ಸೊ ಇಲ್ಲಿ ಎಲ್ ಏನಾಗತ್ತೆ? ಈ ಒಂದು ಶಂಕುವಿನ ಎತ್ತರ. ಇಲ್ಲಿ ಶಂಕುವಿನ ಓರೆ ಎತ್ತರವನ್ನ ಅವರು ಕೊಟ್ಟಿಲ್ಲ. ಹಾಗಾಗಿ ನಾವು ಏನ್ ಮಾಡೋಣ? ಶಂಕುವಿನ ಓರೆ ಎತ್ತರವನ್ನ ಕಂಡು ಹಿಡಿಯೋಣ. ಓಕೆ, ಇಲ್ಲಿ ಸಿಲಿಂಡರಿನ ಎತ್ತರ ಎಷ್ಟಿದೆ? ಸಿಲಿಂಡರ್ನ ಎತ್ತರ ಕೊಟ್ಟಿರುವ ಅಂಶಗಳನ್ನ ಬರ್ಕೊಂಡ್ರೆ ಸಿಲಿಂಡರ್ನ ಎತ್ತರ ಎಷ್ಟಿದೆ? 2.4 ಮೀಟರ್. ಸಿಲಿಂಡರಿನ ವ್ಯಾಸ ಎಷ್ಟಿದೆ? ಸಿಲಿಂಡರಿನ ವ್ಯಾಸ 1.4 ಮೀಟರ್. ಹಾಗಾದರೆ ಈ ಒಂದು ಸಿಲಿಂಡರಿನ ತ್ರಿಜ್ಯ ಎಷ್ಟಾಗತ್ತೆ? 1.4/2 ಅಲ್ವಾ? ಎಷ್ಟಾಗತ್ತೆ? 0.7 ಮೀಟರ್ ಆಗತ್ತೆ. ಈ ಒಂದು ಸಿಲಿಂಡರ್ ಮತ್ತು ಶಂಕುವಿನ ತ್ರಿಜ್ಯಗಳು ಸಮನಾಗಿದೆ. ಈಗ ನಾವೇನ್ ಮಾಡೋಣ? ಇಲ್ಲಿ ಈ ಒಂದು ಸಿಲಿಂಡರ್ನ ಎತ್ತರ ಅಂದ್ರೆ ಅದೇ ರೀತಿ ಶಂಕುವಿನ ಎತ್ತರ, ಸೊ ಇವುಗಳು ಕೂಡ ಸಮನಾಗಿದೆ. ಶಂಕುವಿನ ಎತ್ತರ ಎಷ್ಟಾಗತ್ತೆ? ಶಂಕುವಿನ ಎತ್ತರ ಸಿಲಿಂಡರ್ನ ಎತ್ತರಕ್ಕೆ ಸಮನಾಗಿದೆ ಅಲ್ವಾ? ಹಾಗಾಗಿ ಇಲ್ಲಿ ಶಂಕುವಿನ ಎತ್ತರ ಕೂಡ ಎಷ್ಟು ಬರುತ್ತೆ? 2.4 ಮೀಟರ್ ಆಗತ್ತೆ. ಸೊ ಇದು ಸಿಲಿಂಡರಿನ ಎತ್ತರ, ಇದು ಶಂಕುವಿನ ಎತ್ತರ. ಈಗ ನಾವೇನ್ ಮಾಡೋಣ? ಈ ಒಂದು ಶಂಕುವಿನ ಓರೆ ಎತ್ತರವನ್ನ ಕಂಡುಹಿಡಿಯೋಣ. ಶಂಕುವಿನ ಓರೆ ಎತ್ತರ ಎಲ್ ಬರಬ್ಬರಿ ಏನಾಗತ್ತೆ? ವರ್ಗಮೂಲ √h² + r². ಇಲ್ಲಿ h² ಅಂದ್ರೆ ಈ ಒಂದು ಶಂಕುವಿನ ಎತ್ತರ 2.4 2 ಪ್ಲಸ್ 0.7 ಇವಳ ತ್ರಿಜ್ಯ. ಸೊ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ 2.4 ಅಂದ್ರೆ ಎಷ್ಟು ಬರುತ್ತೆ? 5.76 ಅಧಿಕ 0.7 × 0.7 0.49.
ವರ್ಗಮೂಲ ಇಷ್ಟು ಬರುತ್ತೆ. ಸೊ ಇದನ್ನ ಕೂಡಿದಾಗ ಎಷ್ಟು ಬರುತ್ತೆ? ವರ್ಗಮೂಲಗಳನ್ನು ತೆಗೆದು ಬರೆದಾಗ 625 ವರ್ಗಮೂಲ 625. ಸೊ ಈ ವರ್ಗಮೂಲಗಳನ್ನ ತೆಗೆದಾಗ 2.5 ಮೀಟರ್ ಆಗತ್ತೆ. ಸೊ ಇದೇನಾಯ್ತು? ಈ ಒಂದು ಶಂಕುವಿನ ಓರೆ ಎತ್ತರ. ಸೊ ಎಲ್ ಬರಬರಿ ಎಷ್ಟು ಬಂತು ನಮಗೆ? 2.5 ಮೀಟರ್ ಬರುತ್ತೆ. ಸೊ ಈಗ ನಾವೇನ್ ಮಾಡೋಣ? ಈ ಒಂದು ಉಳಿದ ನೂತನ ಘನದ ಒಟ್ಟು ಮೇಲ್ಮೈ ವಿಸ್ತೀರ್ಣವನ್ನ ಕಂಡುಹಿಡಿಯೋಣ. ಸೊ ಇದೇನಾಗತ್ತೆ? ನೂತನ ಘನದ ಒಟ್ಟು ಮೇಲ್ಮೈ ವಿಸ್ತೀರ್ಣ. ನೂತನ ಘನದ ಒಟ್ಟು ಮೇಲ್ಮೈ ವಿಸ್ತೀರ್ಣ. ಸೊ ಇದೇನಾಗುತ್ತೆ? ಸಿಲಿಂಡರಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ, ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಧಿಕ್ ಈ ಒಂದು ವೃತ್ತದ ವಿಸ್ತೀರ್ಣ ಅಲ್ವಾ? ಕೆಳಭಾಗದ ವೃತ್ತದ ವಿಸ್ತೀರ್ಣ, ವೃತ್ತದ ವಿಸ್ತೀರ್ಣ ಅಧಿಕ್ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ, ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ. ಸೊ ಇಲ್ಲಿ ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಏನ್ ಹೇಳುತ್ತೆ? 2πRh ಅಲ್ವಾ? 2πRh ಪ್ಲಸ್ ವೃತ್ತದ ವಿಸ್ತೀರ್ಣ πr ಸ್ಕ್ವೇರ್ ಅಧಿಕ್ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ πrl. ಓಕೆ, ಸೊ ಈ ಮೂರರಲ್ಲೂ ಸಾಮಾನ್ಯವಾಗಿ πr ಕಾಮನ್ ಆಗಿದೆ. ಸೊ ಇದನ್ನ ಹೊರಗೆ ತೆಕ್ಕೊಂಡ್ರೆ πr ಇದೇನು ಉಳಿಯುತ್ತೆ? 2h ಅಧಿಕ್ r ಅಧಿಕ್ l ಅಲ್ವಾ? ಸೊ ಇದನ್ನ ಸಿಂಪ್ಲಿಫೈ ಮಾಡಿ. ಸೊ ಪೈ 22/7 ಈ ಒಂದು ಸಿಲಿಂಡರಿನ ಅಂದ್ರೆ ಎಲ್ಲಾ ತ್ರಿಜ್ಯಗಳು ಕಾಮನ್, ಎಲ್ಲ ಸಮನಾಗಿದೆ ಅಲ್ವಾ? ತ್ರಿಜ್ಯ ಎಷ್ಟಿದೆ? 0.7 ಗುಣಿಸು 2 ಗುಣಿಸು ಇಲ್ಲಿ ಸಿಲಿಂಡರಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣದಲ್ಲಿ ಇದರ ಎತ್ತರ ಎಷ್ಟಿದೆ? ಇಲ್ಲಿ ಸಿಲಿಂಡರ್ ಅಂತ ತಗೊಳ್ತೇನೆ. ಸಿಲಿಂಡರಿನಲ್ಲಿ ಇದರ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಎಷ್ಟಿದೆ? 2.4 ಅಧಿಕ್ ಆರ್ ಇದರ ತ್ರಿಜ್ಯ 0.7 ಅಧಿಕ್ ಶಂಕುವಿನ ಓರೆ ಎತ್ತರ ಎಷ್ಟು ಬಂದಿದೆ? 2.5. ಸೊ ನೋಡಿ ಇಲ್ಲಿ 7 1 7 0.1 ಬರುತ್ತೆ. ಸೊ ಇಲ್ಲಿ 22 ಗುಣಿಸು 0.1. ಸೊ ಇಲ್ಲಿ ನೋಡಿ 2.4 ಗುಣಿಸು 2 ಎಷ್ಟಾಗತ್ತೆ? 4.8 ಅಧಿಕ್ 0.7 ಅಧಿಕ್ 2.5 ಆಗತ್ತೆ. ಸೊ ಇಲ್ಲಿ ನೋಡಿ 22 ಗುಣಿಸು 0.1 ಇದನ್ನ ಗುಣಿಸಿದಾಗ 2.2. ಸೊ ಇಲ್ಲಿ 4.8 ಅಧಿಕ್ 0.7 ಅಧಿಕ್ 2.5. ಸೊ ಇವುಗಳನ್ನ ಕೂಡಿದಾಗ 8 4 ಇದು 6 ಇದೆಷ್ಟಾಗತ್ತೆ? 12. ಟೋಟಲ್ ಆಗಿ ಎಷ್ಟು ಬರುತ್ತೆ? 8.0 ಬರುತ್ತೆ. ಸೊ ಇವುಗಳನ್ನ ಗುಣಿಸಿದಾಗ 17.6 ಮೀಟರ್ ಸ್ಕ್ವೇರ್. ಸೊ ಇದೇನಾಗತ್ತೆ? ನೂತನ ಘನದ ಒಟ್ಟು ಮೇಲ್ಮೈ ವಿಸ್ತೀರ್ಣ. ನೂತನ ಘನದ ಒಟ್ಟು ಮೇಲ್ಮೈ ವಿಸ್ತೀರ್ಣ 17.6 ಮೀಟರ್ ಸ್ಕ್ವೇರ್ ಆಗಿದೆ.